ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಅಕ್ಕಿ ರೊಟ್ಟಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಟೊಮೆಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಖಾರ ಬೇಕು ಅನ್ನೋರು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಖಾರ ಪುಡಿನ ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲಿ ಒಂದು ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕೆ ಇಟ್ಕೊಳ್ಳಿ. ಅಕ್ಕಿ ಹಸಿಟ್ಟನ್ನ ಒಂದು ಸಲ ಜರಡಿ ಮಾಡ್ಕೊಬಿಡಿ, ಏನಾದ್ರು ಇದ್ದರೆ ತೆಗೆದಾಕೋದಕ್ಕೋಸ್ಕರ ಅಷ್ಟೇ. ಏನಿಲ್ಲ, ಆದರೂ ಯಾವುದಕ್ಕೂ ಫ್ರೆಶ್ ಆಗಿರಲಿ ಅಂತ ಮಾಡ್ಕೊಳ್ಳೋದು. ಮತ್ತು ರಾತ್ರಿದು ಅನ್ನ ಇತ್ತು ಅಂದರೆ ಅದನ್ನು ರುಬ್ಬಿಬಿಟ್ಟು ಅದಕ್ಕೆ ಹಾಕ್ಕೊಳ್ಬೋದು, ಇಲ್ಲಾಂದರೂ ಓಕೆ. ಹಾಗೆ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಅನ್ನ ಮಿಕ್ಕಿದ್ರೆ ಅದನ್ನ ರುಬ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀರು ಕುದೀತಾ ಇದೆ. ಸ್ಟವ್ ಆಫ್ ಮಾಡಿ ಇದಕ್ಕೆ ಸಾಲ್ಟ್ ಮತ್ತು ಕುದೀತಾ ಇರೋ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸಾಲ್ಟ್ ಸಪ್ರೇಟಾಗಾದರೂ ಹಾಕೊಬೋದು, ಇಲ್ಲ ಅಂದರೆ ನೀರೊಳಗಡೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು. ಇದನ್ನು ಹಾಗೆ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡಿ, ಸ್ವಲ್ಪ ತಣ್ಣಗಾಗಲಿ. ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಸ್ಪೂನಲ್ಲಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಟೊಮೆಟೊ ಗೊಜ್ಜು ಮಾಡ್ಕೊಂಡು ಬಂದುಬಿಡೋಣ. ಒಂದು ಬಾಣಲಿ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಮನೇಲಿ ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ನಿಮ್ಮ ಇಷ್ಟ, ಹಾಕೋಂಗಿದ್ರೆ ಹಾಕ್ಬೋದು, ಇಲ್ಲಾಂದರೆ ಓಕೆ. ನಮ್ಮನೇಲಿತ್ತು, ಸೊ ನಾನು ಹಾಗಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಅದು ಟೊಮೆಟೊನ ಸೇರಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಾಲ್ಟು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ. ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸಿ ಅದನ್ನು. ಆಮೇಲೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಇರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿ. ನಮ್ಮ ಕಡೆ ಎಲ್ಲ ಸಪ್ರೇಟಾಗಿ ಮಾಡ್ಕೊತೀವಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ. ಬೆಂಗಳೂರು ಸೈಡೆಲ್ಲ ಒಂದು ಸಪ್ರೇಟ್ ಮಾಡಲ್ಲ, ಅವರು ಒಟ್ಟಿಗೆ ಮಾಡಿಸ್ಕೊತಾರೆ. ಯಾವ್ದು ಹಾಕಿದ್ರೂ ನಡೆಯುತ್ತೆ. ನಿಮಗೆ ಖಾರಕ್ಕೆ ತಕ್ಕನಂಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಲೀವ್ಸ್ನ ಸೇರಿಸಿದ್ರೆ ಆಯಿತು. ಓಕೆ, ಇವಾಗ ಅದು ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ತೊಗೊಬೇಕು. ಇವಾಗ ತಣ್ಣಗಾಗಿದೆ ಅದು. ಚೆನ್ನಾಗಿ ಅದನ್ನು ಮಿತ್ಕೊಬೇಕು, ಆವಾಗಲೇ ರೊಟ್ಟಿ ಚೆನ್ನಾಗಿ ಬರೋದು. ಚೆನ್ನಾಗಿ ಮಿತ್ಕೊಬೇಕು. ನೋಡಿ, ಈ ಥರ ಮಿತ್ಕೊಳ್ಳಿ ಚೆನ್ನಾಗಿ. ತಣ್ಣೀರು ಹಾಕೊಬೋದು, ಬಟ್ ತಣ್ಣೀರಿಗಿಂತ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ರೊಟ್ಟಿಗಳು ಹರ್ಕೊಳ್ಳೋದಿಲ್ಲ. ಆ ಕಡೆ ಹೆಂಚನ್ನ ತೊಳ್ಕೊಂಬಿಟ್ಟು ಕಾಯಲಿಕ್ಕಿಡಿ. ನಮ್ಮ ಮನೇಲಿ ರೊಟ್ಟಿ ಮಣೆ ಇದೆ, ಹಾಗಾಗಿ ಯೂಸ್ ಮಾಡ್ತೀವಿ. ಇಲ್ಲ ಅಂದರೆ ಶೆಲ್ಫ್ ಮೇಲೇ ತೊಟ್ಕೊಬೋದು. ಒಂದಿಷ್ಟು ದಪ್ಪ ಉಂಡೆ ತೊಗೊಂಡು ಅದಕ್ಕೆ ಅಕ್ಕಿ ಹಸಿಟ್ಟು ಹಾಕ್ಕೊಂಬಿಟ್ಟು ನೋಡಿ ಈ ಥರ ತೊಟ್ಕೊಬೇಕು. ಎಷ್ಟಾಗುತ್ತೆ ಅಷ್ಟನ್ನ ತಟ್ಟ್ರಿ ಚೆನ್ನಾಗಿ. ತುಂಬ ಗಟ್ಟಿಯಾಗೂ ಕಲಿಸ್ಕೊಂಬಿಡಿ, ಸ್ವಲ್ಪ ಸಾಫ್ಟಾಗಿರಲಿ, ಆವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೆ. ಈ ಥರ ತಟ್ಟಿ ಆದಮೇಲೆ ಈ ಥರ ತೆಗೆದು ಹೆಂಚು ಮೇಲೆ ಹಾಕ್ಕೊಳ್ಳಿ. ಅಷ್ಟರಲ್ಲಿ ಇನ್ನೊಂದು ರೊಟ್ಟಿನ ಪ್ರಿಪೇರ್ ಮಾಡ್ಕೊಳ್ಳಿ. ನೋಡ್ಕೊತಾ ಇರಿ, ಜಾಸ್ತಿ ಟೈಮ್ ಬಿಟ್ಟರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಅದು ಬೆಂದಿದೆ ಅಂತ ಗೊತ್ತಾದಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಮತ್ತು ಒಂದು ಬಟ್ಟೆ ಇಟ್ಕೊಂಡಿರಬೇಕು. ಅದನ್ನು ಅದಕ್ಕೆ ಡಿಪ್ ಮಾಡಿಬಿಟ್ಟು ರೊಟ್ಟಿ ಮೇಲ್ಗಡೆ ಹಚ್ಬಿಟ್ಟು ಅದನ್ನು ತಿರುಗಿಸಿ ಹಾಕಬೇಕು ಇನ್ನೊಂದು ಸೈಡ್ ಬೇಯಲಿಕ್ಕೆ. ಬೇಯ್ತಾ ಇದೆ ಹಾಗೆ ನೋಡಿ. ಇವಾಗ ಊರ ಕಡೆ ಎಲ್ಲ ಒಲೆಯಲ್ಲಿ ಬೇಯಿಸ್ತಾರಲ್ವ, ಸೈಡಲ್ಲೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ನಾವು ಗ್ಯಾಸ್ ಮೇಲೆ ಬೇಯಿಸೋದ್ರಿಂದ
ತಿರುಗಿಸಿ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದಿಲ್ಲ ಅಂದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಓಕೆ, ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಓಕೆ, ರೆಡಿ ಆಯಿತು. ಇವಾಗ ನೋಡಿ, ಅಕ್ಕಿ ರೊಟ್ಟಿ ಟೊಮೆಟೊ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.